ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ಪಕ್ಷ ಗಂಭೀರವಾದ ಆರೋಪವನ್ನು ಮಾಡ್ತಿರುವಂತದ್ದು. ಬಾಂಗ್ಲಾ ವಲಸಿಗರಿಗೆ ಬೆಂಗಳೂರಿನಲ್ಲಿ 25,000 ಜನಕ್ಕೆ ಮತದಾನದ ಹಕ್ಕನ್ನು ಕೊಟ್ಟವರು ಯಾರು? ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ರಿಗ್ಗಿಂಗ್ ಆಗಿದೆ, ಅದು ಕೂಡ ಮಹದೇವಪುರದಲ್ಲಿ. 135 ಸೀಟ್ ಹಾಕಿದ್ರೆ ಅವರೆಲ್ಲ ರಿಸೈನ್ ಮಾಡಿಬಿಟ್ಟು ಮತ್ತೆ ಕೇಸ್ ಮಾಡೋಣ. ಯಾಕೆ ಸುಮ್ಮನೆ ಇದ್ದೀರಾ? 136 ಸೀಟ್ ಯಾಕೆ ಕೊಟ್ಟಂದ್ರೆ 40% ಏನು ಒಂದು ಕಮಿಷನ್ ಇತ್ತು, ಇವ್ರು ದುರಾಡಳಿತ ಇತ್ತು. ಆ ದುರಾಡಳಿತಕ್ಕೆ ಬೇಸತ್ತು ಜನ 136 ಸೀಟ್ ಗೊತ್ತಿತ್ತು. ರಾಹುಲ್ ಗಾಂಧಿ ಅವರೇ, ದಯಮಾಡಿ ಬನ್ನಿ, ಮೈಸೂರಿನಲ್ಲಿ ನಿಮ್ಮ ಡ್ರಗ್ ಫ್ಯಾಕ್ಟ್ರಿ ತಗಲಾಕೊಂಡಿದೆ, ಉತ್ತರ ಕೊಡಿ. ಎಲೆಕ್ಷನ್ ಕಮಿಷನರ್ ಬಂದ್ಬಿಟ್ಟು ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಅವರು ಚುಮ್ಮಲ್ಲಿ ಹಾಕೊಂಡು ಬೊಮ್ಮೆ ಮಾಡಿ ಇಟ್ಕೊಂಡಿದ್ದಾರೆ. ಪುರಾವೆಗಳು ತಗೊಂಡೋಗಿ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಈ ಬೀದಿ ರಂಪಾಟ ಉಚ್ಚಾಟ ಆಡೋದಕ್ಕಿಲ್ಲ. 5ನೇ ತಾರೀಕು ಬರ್ತಾ ಇದ್ದಾರೆ ಅವ್ರು, ರಾಹುಲ್ ಗಾಂಧಿ ಅವರು. ರಾಹುಲ್ ಬರ್ತಾ ಇದ್ದಾರೆ ಅಂದ್ರೆ ಭಯ, ಅವರು ನಡಕ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಯಾವ ಪರಿಪ್ರಮಾಣದ ಆಂಟಿ ಇನ್ಕಂಬೆನ್ಸಿ ಇದ್ದಾಗ ರಿಗ್ಗಿಂಗ್ ಮಾಡಿದ್ರೆ ಜನ ರೊಚ್ಚಿಗೇಳ್ತಾರೆ ಅನ್ನೋದು ಗೊತ್ತಿತ್ತು. ಆದ್ರಿಂದ 23ರ ಚುನಾವಣೆಯಲ್ಲಿ ರಿಗ್ಗಿಂಗ್ ನಡೀಲಿಲ್ಲ. ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಅಂಡ್ ರಾಹುಲ್ ಗಾಂಧಿ ಮೊನ್ನೆ ಹೋಗಿ ಬೇಲ್ ತಗೊಂಡ್ ಬಂದಿದ್ದಾರೆ. ಯಾವುದನ್ನ ಇವ್ರು ನಿಜ ಹೇಳಿದಾರೆ ಸ್ವಾಮಿ?